ಸಿಬಿಐ ವಿನಯ್ ಕುಲಕರ್ಣಿ ಅವರ ಈ ಒಂದು ಯೋಗೇಶ್ ಗೌಡ ಕೊಲೆ ಪ್ರಕರಣವನ್ನು ಕೈಗೆತ್ತಿಕೊಂಡ ನಂತರದಲ್ಲಿ ತೆಗೆದುಕೊಂಡಂತಹ ತಿರುವು, ಅದರಲ್ಲಿ ಆರೋಪಿತ ಸ್ಥಾನದಲ್ಲಿ 21 ಮಂದಿ ನಿಂತುಕೊಳ್ಳೋದು, ಅದಕ್ಕೆ ಪೂರಕ ಸಾಕ್ಷ್ಯಗಳಿದೆಲ್ಲದರ ವಿವರಗಳು ಚಾರ್ಜ್ ಶೀಟಲ್ಲಿದೆ. 10 ವರ್ಷಗಳ ಹಿಂದಿನ ಕೇಸ್ನ ತೀರ್ಪು ಇನ್ನೇನು ಕೆಲವೇ ಹೊತ್ತಲ್ಲಿ. ವಿನಯ್ ಕುಲಕರ್ಣಿಗೆ ಶಿಕ್ಷೆನ, ಖುಲಾಸೆನ, ಮಾಜಿ ಸಚಿವರಿಗೆ ಟೆನ್ಷನ್ನೋ ಟೆನ್ಷನ್, ಏನಾಗುತ್ತೆ ಅನ್ನೋ ಆತಂಕದಲ್ಲೇ ಕೋರ್ಟ್ ಹಾಲ್ನಲ್ಲಿದ್ದಾರೆ ವಿನಯ್ ಕುಲಕರ್ಣಿ. ಈ ಹಿಂದೆ 9ನೇ ತಾರೀಕು ಕೂಡ ಕೋರ್ಟ್ ಹಾಲ್ಗೆ ಆರೋಪಿಗಳೆಲ್ಲ ಹಾಜರಿರಬೇಕು ಅಂತ ಹೇಳಲಾಗಿತ್ತು. ಅದರಂತೆ ಇವರು ಬಂದಿದ್ರು, ಆದರೆ ತೀರ್ಪು ಅವತ್ತು ಪ್ರಕಟ ಆಗಿರಲಿಲ್ಲ. ಇವತ್ತು ಸಹ ಎಲ್ಲ ಆರೋಪಿಗಳು ಕೋರ್ಟ್ನ ಆವರಣದಲ್ಲೇ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ತೀರ್ಪು ಬರುತ್ತೆ. ಆದರೆ ಒಂದು ಸಹಜ ಟೆನ್ಷನ್ ಇದ್ದೇ ಇರುತ್ತೆ. ಏನಾಗುತ್ತೆ ತೀರ್ಪು, ತಮ್ಮ ಪರ ಬರುತ್ತಾ ಅಥವಾ ವಿರುದ್ಧವಾಗಿರುತ್ತಾ? ಪರವಾಗಿ ಬಂದರೆ ಬೇರೆ, ವಿರುದ್ಧವಾಗಿ ಬಂದಂಥ ಸಂದರ್ಭದಲ್ಲಿ ಹೇಗಿರುತ್ತೆ ಪರಿಸ್ಥಿತಿ, ಇದೆಲ್ಲದರ ತಳಮಳದಲ್ಲಿ ಅವರಿದ್ದಾರೆ. 10 ವರ್ಷಗಳ ಹಿಂದಿನ ಪ್ರಕರಣ ಇದು, 2016ರ ಕೇಸ್. ಈಗ ಇದರ ತೀರ್ಪು ಹೊರಬೀಳಲಿದೆ. ತೀರ್ಪಿನ ನಂತರದಲ್ಲಿ ಆಗಬಹುದಾದಂತಹ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಸದ್ಯ ಎಲ್ಲರ ಚಿತ್ತ ಕೋರ್ಟ್ ಹಾಲ್ನತ್ತ. ಏನಾಗುತ್ತೆ ತೀರ್ಪು, ಖುಲಾಸೆಗೊಳ್ತಾರಾ, ಪ್ರಕರಣದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರಬಹುದಾ ಮಾಜಿ ಸಚಿವರು ಅಂತ. ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಕಲಾಪ ಆರಂಭಗೊಳ್ಳಲಿದೆ. ಈಗಾಗಲೇ 2 ಬಾರಿ ಅಂತಿಮ ಆದೇಶವನ್ನ ಜಡ್ಜ್ ಮುಂದೂಡಿಕೆ ಮಾಡಿದ್ರು. ಇಂದೇ ಅಂತಿಮ ಆದೇಶ ಪ್ರಕಟಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಯೋಗೇಶ್ ಗೌಡ ಕೊಲೆ ಕೇಸಿನ ಅಂತಿಮ ತೀರ್ಪು ಇವತ್ತೇ ಪ್ರಕಟಗೊಳ್ಳಬಹುದಾದಂತಹ ನಿರೀಕ್ಷೆ. ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಕಲಾಪ ಆರಂಭವಾದ ನಂತರದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ಆಗುತ್ತೆ. ಯಾಕಂದ್ರೆ ಇವತ್ತು ಬೆಳಗ್ಗೆ ಆಗಬೇಕಾಗಿತ್ತು, ಮಧ್ಯಾಹ್ನ 3 ಗಂಟೆಯ ನಂತರದಲ್ಲಿ ತೀರ್ಪು ಕೊಡ್ತೀನಿ ಅಂತ ಕೋರ್ಟ್ ಹೇಳಿದ್ರಿಂದಾಗಿ ಇವತ್ತು ಸಹಜವಾಗಿ ತೀರ್ಪನ್ನು ಅನೌನ್ಸ್ ಮಾಡುವಂತಹ ಸರ್ವ ಸಾಧ್ಯತೆಗಳು ಕೂಡ ಇದೆ. ಆದರೆ ಏನಾಗುತ್ತೆ ತೀರ್ಪು ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಸದ್ಯ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ತೀರ್ಪು ಪ್ರಕಟವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಕೋರ್ಟ್ ಹಾಲ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ದಿವ್ಯ, ದಶಕಗಳ ಹಿಂದೆ ನಡೆದಿರುವಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಕಟವಾಗಲಿದೆ. ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಒಟ್ಟು 21 ಜನ ಆರೋಪಿಗಳ ಬಹುಶಃ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಗೆ ಬೀಳುತ್ತೆ. ಏನಾಗುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಸಾಕಷ್ಟು ಕುತೂಹಲಕಾರಿಯಾಗಿರುವಂಥ ವಿಚಾರ. ಪ್ರತಿ ಕ್ಷಣಕ್ಕೂ ಕೂಡ ಆರೋಪಿಗಳ ಹೃದಯ ಬಡಿದುಕೊಳ್ಳುವಂಥ ಕ್ಷಣ ಉದ್ಭವ ಆಗಿರುವಂಥದ್ದು. ಯಾಕಂದರೆ ಇನ್ನು ಕೆಲವೇ ಹೊತ್ತಿನಲ್ಲಿ ತೀರ್ಪು ಪ್ರಕಟವಾಗುತ್ತೆ. ಏನಾಗುತ್ತೆ ಅನ್ನುವಂಥ ಆತಂಕ ಆರೋಪಿಗಳಲ್ಲಿ ಮನೆ ಮಾಡಿರುವಂಥದ್ದು. ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕರಾಗಿರುವಂಥ ವಿನಯ್ ಕುಲಕರ್ಣಿ ಸೇರಿ ಒಟ್ಟು 21 ಜನ ಆರೋಪಿಗಳ ಬಹುಶಃ ಇವತ್ತು ನಿರ್ಧಾರವಾಗುತ್ತೆ. ಬೆಳಿಗ್ಗೆ ಆದೇಶ ಕಾಯ್ದಿರಿಸಿದ್ದ ನ್ಯಾಯಾಧೀಶರು ಮಧ್ಯಾಹ್ನದ ನಂತರ ಈ ತೀರ್ಪು ಪ್ರಕಟ ಮಾಡುವ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ತೀರ್ಪು ಪ್ರಕಟವಾಗುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಪ್ರಕರಣದ 21 ಜನ ಆರೋಪಿಗಳು ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬಂದು ಈಗಾಗಲೇ ತೀರ್ಪಿಗಾಗಿ ಕಾದು ನಿಂತಿರುವಂಥದ್ದು. ದಿವ್ಯ, ಓಕೆ, ಈಗ 113 ಸಾಕ್ಷ್ಯಗಳನ್ನ ಇಲ್ಲಿ ಸಿಬಿಐ ತನ್ನ ಚಾರ್ಜ್ ಶೀಟ್ ನಲ್ಲಿ ತೋರಿಸಿದೆ. ಈ 113 ಸಾಕ್ಷ್ಯಗಳು ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷ ಸಾಕ್ಷ್ಯಗಳು, ಯಾವ ರೀತಿಯಾದಂತಹ ಸಾಕ್ಷ್ಯಗಳು ಅಂತ ಉಲ್ಲೇಖ ಆಗಿದೆ? ದಿವ್ಯ, ಈ ಒಂದು ಪ್ರಕರಣದಲ್ಲಿ ತನಿಖೆ ಮಾಡಿದಂಥ ಸಿಬಿಐ ಅಧಿಕಾರಿಗಳು 2019ರಿಂದ 1 ವರ್ಷಗಳ ಕಾಲ ನಿರಂತರವಾಗಿ ತನಿಖೆಯನ್ನು ಮಾಡುತ್ತೆ. ತನಿಖೆ ಮಾಡಿದ ಬಳಿಕ ಈ ಪ್ರಕರಣದಲ್ಲಿ ಇದು ರಾಜಕೀಯ ಷಡ್ಯಂತ್ರದಿಂದ ಆಗಿರುವಂಥ ಹತ್ಯೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ 2020ರಲ್ಲಿ ವಿನಯ್ ಕುಲಕರ್ಣಿ ಅವರನ್ನು ಬಂಧನ ಮಾಡಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇದು ಕೇವಲ ಜಮೀನಿನ ವಿಚಾರವಾಗಿ ಆಗಿರುವಂಥ ಕೊಲೆ ಅಲ್ಲ, ರಾಜಕೀಯ ಷಡ್ಯಂತ್ರದಿಂದ ಆಗಿರುವಂಥ ಕೊಲೆ ಅನ್ನುವಂಥ ತೀರ್ಮಾನಕ್ಕೆ ಬಂದು ಅದಕ್ಕೆ ಪೂರಕವಾದ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಸಿಬಿಐ ಅಧಿಕಾರಿಗಳನ್ನು ಮಾಡಿ ಈ ಪ್ರಕರಣದಲ್ಲಿ ಮತ್ತಷ್ಟು ಆರೋಪಿಗಳನ್ನು ಬಂಧಿಸಿ ಕಸ್ಟಡಿಗೆ ಪಡೆದು ತನಿಖೆಯನ್ನು ಮಾಡಿ ಸುಮಾರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಚಾರ್ಜ್ ಶೀಟಲ್ಲಿ 21 ಜನ ಆರೋಪಿಗಳ ಪಾತ್ರ ಏನಿದೆ ಅನ್ನುವಂಥದ್ದು 302 ಮತ್ತು ಒಳಸಂಚು 120B ಅಡಿ ಏನು ಪ್ರಕರಣ ದಾಖಲಾಗಿತ್ತು, ಅದು ಈ ಆರೋಪಿಗಳಲ್ಲಿ ಯಾರ್ಯಾರ ಮೇಲೆ ಯಾವೆಲ್ಲ ಸೆಕ್ಷನ್ಸ್ಗಳಿದೆ, ಅದರಲ್ಲಿ ಇವರ ಪಾತ್ರ ಏನು ಅನ್ನುವಂಥದ್ರ ಬಗ್ಗೆ ಕೂಲಂಕುಷವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡುವಂಥ ಕೆಲಸವನ್ನು ಈಗಾಗಲೇ ಸಿಬಿಐ ಅಧಿಕಾರಿಗಳು ಮಾಡಿರುವಂಥದ್ದು. ಅಷ್ಟು ಜನ ಸಾಕ್ಷಿಗಳನ್ನು ಕೆಲವರನ್ನ ಪ್ರತ್ಯಕ್ಷ ಸಾಕ್ಷಿಗಳು ಮತ್ತು ಕೆಲವರನ್ನ ಪರೋಕ್ಷವಾಗಿ ಸಾಕ್ಷಿಗಳನ್ನಾಗಿ ಪರಿಗಣಿಸಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಪ್ರಕರಣದ A1 ಆರೋಪಿ ಆಗಿರುವಂಥ ಬಸವರಾಜ್ ಮುತ್ತಿಗೆ ಏನಿದ್ದಾರೆ, ಈ ಪ್ರಕರಣದಲ್ಲಿ ಸರ್ಕಾರಿ ಸಾಕ್ಷಿದಾರರನ್ನಾಗಿ ಆತನನ್ನು ಪರಿಗಣಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂಥದ್ದು. ದಿವ್ಯ.